ಮುದ್ದು ಅನ್ನೋ ಸಿನಿಮಾ ನೋಡ್ಕೊಂಡು ಬಂದ್ವಿ. ಈ ಸಿನಿಮಾ ಹೇಗಿದೆ ಅಂದರೆ ಎಲ್ರಿಗೂ ಕಾಡೋ ಅಂತಹ ಸಿನಿಮಾ ಇದು. ನಿಜವಾಗ್ಲೂ ನಾನು ಲವ್ ಯು ಮುದ್ದು ಅಂತ ಹೇಳಿದರೆ ಎಲ್ಲರನ್ನೂ ಪ್ರೀತಿಯಿಂದ ಕರೆಯುವಂಥ ಹೆಸರಿದು. ಸೊ ಏನೋ ಡಿಫ್ರೆಂಟ್ ಆಗಿರುತ್ತೆ ಅಂತ ಬಂದರೆ ಸಿನಿಮಾದಲ್ಲಿ ನಿಜವಾಗ್ಲೂ ಕೆಲವು ಜಾಗಗಳಲ್ಲಿ, ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಅಳು ಬರುತ್ತೆ. ಸೊ ನಿಜವಾಗ್ಲೂ ಕನೆಕ್ಟ್ ಆಗುವಂಥ ಸಿನಿಮಾ. ಏಕೆಂದರೆ ಇವತ್ತಿನ ಕಾಲದಲ್ಲಿ ಏನಂದರೆ ಪ್ರೀತಿ ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಜಸ್ಟ್ ಲವ್ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಲೈಫ್ನ ಎಂಜಾಯ್ ಮಾಡೋದು ಇಷ್ಟೇ. ಬಟ್ ಒಬ್ಬ ಹುಡುಗ ಒಂದು ಹುಡುಗಿನ ಇಷ್ಟಪಟ್ಟರೆ, ಇಲ್ಲ ಒಂದು ಹುಡುಗಿ ಒಂದು ಹುಡುಗನ ಇಷ್ಟಪಟ್ಟರೆ, ಅಂದರೆ ನಾವು ಇಷ್ಟಪಟ್ಟು ಯಾವುದೇ ವಸ್ತುಗಾಗಲಿ ಒಂಚೂರು ನೋವಾದರೂ ನಾವು ಸುಮ್ಮನೆ ಅದ್ರ ಬಗ್ಗೆ ಅಯ್ಯೋ ಅಷ್ಟೊಂದೆಲ್ಲ ಆಗೋಯ್ತಲ್ಲ ಅಂದ್ಕೊಳ್ತೀವಿ. ಬಟ್ ಆ ಹುಡುಗ ಆ ಹುಡುಗಿನ ಕೇರ್ ಮಾಡೋದು ನೋಡಿದರೆ ಯಾವ ಹುಡುಗಿ ಆದ್ರೂ ಈ ಥರ ಒಬ್ಬ ಹುಡುಗ ಬೇಕು ನಮ್ಮ ಲೈಫಲ್ಲಿ ಅಂತ ಅಂದ್ಕೊಳ್ಳೋದು ಸಹಜನೇ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ತುಂಬ ಸರ್ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ, ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಸೊ ನಮ್ಮ ತಬಲಾ ನಾಣಿ ಸರ್ ಆಗಿರ್ಬೋದು, ಇಷ್ಟು ದಿನ ನಮ್ಮ ಸಿನಿಮಾದಲ್ಲಿ ನಗಿಸ್ತಾ ಇದ್ರು, ಈ ಸಿನಿಮಾದಲ್ಲಿ ಫುಲ್ ಅಳಿಸಿದ್ದಾರೆ. ಇನ್ನು ಸಿದ್ದು ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಅವರು ಅಷ್ಟೇ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾನ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಲವರ್ಸ್ಗೂ ಆಮೇಲೆ ಎಲ್ಲ ಮುದುಕಿಯವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಒಂದ್ಸಲ ಬಂದು ಸಿನಿಮಾ ಥಿಯೇಟರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಲವ್ ಯು ಮುದ್ದು ಅನ್ನೋ ಒಂದು ಮುದ್ದಾಗಿರೋವಂಥ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಒಳ್ಳೆ ಮೆಸೇಜ್ನ ಹೇಳಕ್ಕೆ ಹೊರಟಿರೋಂಥ ಚಿತ್ರ. ಫಸ್ಟ್ ಆಫ್ ಆಲ್ ಇದು ರಿಯಲ್ ಲೈಫ್ ಮೇಲೆ ಆಧಾರಿತ ಅಂತ ಹೇಳಿದಾಗ ಕ್ಯೂರಿಯಾಸಿಟಿ ಇತ್ತು. ಆ ಕಪಲ್ನ ನಾನು ನೋಡಿದ್ದೆ ಆ್ಯಂಡ್ ಅದು ಒಂದು ಕತೆ ಮುಖಾಂತರ ಒಂದು ಸ್ಕ್ರೀನ್ ಪ್ಲೇ, ಒಂದು ಮೂವಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ರಿಯಲ್ ಸ್ಟೋರಿನೂ ಅದ್ರ ಎಸೆನ್ಸೇ ಬೇರೆ. ಅದಕ್ಕೆ ತಕ್ಕಂತೆ ಇಡೀ ತಂಡ ಏನು ಹೇಳಕ್ಕೆ ಹೊರಟಿದೆ ಅದು ತಲುಪಿದೆ. ಎಲ್ಲರೂ ಬಂದು ಈ ರೀಸನ್ಗೋಸ್ಕರ ಸಿನಿಮಾ ನೋಡಬೇಕು. ಬಿಕಾಸ್ ಲವ್ ಅನ್ನೋದು ಎಷ್ಟು ಡಿವೈನ್, ಇಟ್ ಈಸ್ ಬಿಯಾಂಡ್ ಎನಿಥಿಂಗ್ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಸಿದ್ದು, ವಿ ಆಲ್ ನೋ ದಟ್ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್, ಒಳ್ಳೆ ಡ್ಯಾನ್ಸರ್ ಅಂತ. ಯಟ್ ಅಗೇನ್ ಹಿ ಹ್ಯಾಸ್ ಪ್ರೂವ್ಡ್ ಇಟ್. ಆ್ಯಂಡ್ ಈ ಚಿತ್ರ ಅವನಿಗೆ ತುಂಬ ಒಳ್ಳೆ ಹೆಸರು ತಂದು ಕೊಡಲಿ. ಆಮೇಲೆ ಇನ್ನೂ ತುಂಬ ಚಿತ್ರಗಳು ಮಾಡಲಿ ಅಂತ ಹೇಳ್ಕೊತೀನಿ. ಹಾಗೆ ತಬಲಾ ನಾಣಿ ಸರ್ ಅವ್ರ ಕಾಮಿಡಿ ಆಗಿರ್ಬೋದು, ರಾಜೇಶ್ ಸರ್ ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಆಸ್ಪೆಕ್ಟಲ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಟೈಟಲ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಅದರಲ್ಲೂ ಇವತ್ತು ಸಿನಿಮಾ ನೋಡಿದ್ಮೇಲೆ ಭಾಳ ವರ್ಷದಿಂದ ನಾನು ಒಂದು ಆ್ಯಕ್ಟರ್ ಹೇಗೆಲ್ಲ ಆ್ಯಕ್ಟ್ ಮಾಡ್ಬೋದು ಅಂತ ನಾನು ಸಿಗೋನ್ನ ಇವತ್ತು ಸಿನಿಮಾದಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ಕಂಪ್ಲೀಟ್ಲಿ ಒಂದು ಆ ಕ್ಯಾರೆಕ್ಟರ್ನ ನನಗೆ ನೀರು ಕೊಡ್ತಿದ್ದಾರೆ. ಅಷ್ಟು ಚಂದ ಮಾಡಿದ್ದಾರೆ. ಸಿನಿಮಾ ಪೂರ್ತಿ ಚೆನ್ನಾಗಿದೆ. ಆ್ಯಂಡ್ ಫ್ರೆಶ್ ಲವ್ ಸ್ಟೋರಿ ಹೇಗಿರುತ್ತೆ, ನಿಜ ಜೀವನದ ಆ ಒಂದು ಸ್ಟೋರಿ ಬೇಸ್ ಮಾಡಿದಾರಲ್ಲ, ಐ ರಿಯಲಿ ಫೀಲ್ ವೆರಿ ನೈಸ್. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಹಾರ್ಟ್ ಬ್ರೇಕ್ ಅಂತ ಏನಂತ ಅರ್ಥ, ದಟ್ ಇಸ್ ಆ್ಯಕ್ಚುಯಲ್ ಲವ್, ನಿಜವಾದ ಪ್ರೀತಿ ಸೆಕೆಂಡ್ ಹಾಫಲ್ಲೇ ಇರೋದು ಅಂತ ಐ ಪರ್ಸ್ನಲಿ ಫೀಲ್. ಇಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ತುಂಬ ಇಷ್ಟ ಆದಂಥ ಇನ್ನೊಂದು ಪಾತ್ರ ಅಂತಂದರೆ ಪಾರಿವಾಳ ಅವ್ರದ್ದು. ಪಾರಿವಾಳ ಪಾತ್ರನ ನಾನು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಬಿಕಾಸ್ ಸಮ್ವೇರ್ ಐ ಫೀಲ್ ದಟ್ ಓದೋ ಮಕ್ಕಳಿಗೆ ಹೌದು ನೀವು ಇದನ್ನು ಮಾಡಿ ಅಂತ ಹೇಳ್ಬಿಟ್ರೆ ಅವರ ಒಂದು ಕಾನ್ಸಂಟ್ರೇಷನ್ ಆಟೋಮೆಟಿಕ್ಲಿ ಒಂದು ಕಡೆ ಹೋಗ್ಬಿಡುತ್ತೆ. ಸೊ ಆ ಪಾರಿವಾಳ ಕೆಲಸ ಏನು ಮಾಡ್ತಾರೆ ಕೈಂಡ್ ಆಫ್ ಗುಡ್ ಅಂತ ಐ ಫೀಲ್. ಸರ್ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್. ನಿಮ್ಗೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಬಟ್ ಸ್ಟಿಲ್ ಇವತ್ತಿನ ಈ ಒಂದು ಪಾತ್ರ ಈ ಸಿನಿಮಾಗೆ ತುಂಬ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ರೇಷ್ಮಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಪರಿಚಯ ಇಲ್ಲ, ಬಟ್ ಆನ್ ಸ್ಕ್ರೀನ್ನಲ್ಲಿ ಆ ಪಾತ್ರಕ್ಕೆ ಏನು ಬೇಕಿತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಲ್ಲಿ ಒಂದೇ ಒಂದು ಮನೆಗೆ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಈ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಮುಚ್ಕೊಳ್ಳಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ ಇದಾಗಿರುತ್ತೆ. ವಾಚ್ ಓನ್ಲಿ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ಪ್ರೀತಿನ ತುಂಬ ರಾರಾಜಿಸ್ಬಿಟ್ಟಿದ್ದಾರೆ ಸ್ಕ್ರೀನಲ್ಲಿ. ಸಿದ್ದು ಅಂತ ಒಳ್ಳೆ ಆ್ಯಕ್ಟರ್ಗೆ ಈ ಥರ ಒಂದು ಪ್ರಾಜೆಕ್ಟ್ ಸಿಕ್ಕಿರೋದು ತುಂಬ ಖುಷಿಯಾಗುತ್ತೆ. ಒಂದೊಂದು ಸೀನಲ್ಲೂ ಅವ್ರ ಆ್ಯಕ್ಟಿಂಗಿನ ಲೇಯರ್ಸ್ ಹೊರಗಡೆ ಬರುತ್ತೆ. ಅವ್ರ ಡಾನ್ಸ್ ಅಂತ ಸಖತ್ತಾಗಿ ಮಾಡ್ತಾರೆ. ನೋ ಡೌಟ್. ಅದ್ರ ಜೊತೆಗೆ ರೇಷ್ಮಾಗೆ ಮೊದಲನೇ ಅವಕಾಶ, ಅವರಿಗೆ ಇನ್ನೂ ಒಳ್ಳೊಳ್ಳೆ ಅವಕಾಶ ಸಿಗೋವಂಥ ಒಂದು ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಗಿತ್ತು ಅಂತಂದರೆ ಓವರಾಲ್ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಪ್ರೀತಿ ಮಾಡುವಾಗ ಇಷ್ಟೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಸೋಷ್ಟು ಆ ಫೀಲ್ ಕೊಡೋಷ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ಒಂದು ರಿಯಲ್ ಸ್ಟೋರಿ ತೊಗೊಂಡು ಅವರು ಸಿನಿಮಾ ಮಾಡಿದ್ದಾರೆ. ಅದ್ರ ಜೊತೆಗೆ ಆ ರಿಯಲ್ ಸ್ಟೋರಿ ಕಪಲ್ಲು ಅವರು ಪ್ರಮೋಷನಲ್ ಕಟ್ಟಿರೋ ಒಂದು
ಅವರ ಎಫರ್ಟ್ಗೆ ಒಳ್ಳೆ ಒಂದು ರಿಸಲ್ಟ್ ಸಿಗಬೇಕು ಅಂದರೆ ಖಂಡಿತ ನೀವೆಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಬೇಕು. ಲವ್ ಅಂದರೆ ಹಿಂಗೂ ಇರುತ್ತಾ ಅಂತ ನಿಜವಾಗ್ಲೂ ನಿಮಗೆ ಫೀಲ್ ಆಗುತ್ತೆ. ಎಂಟೈರ್ ಟೀಮ್ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ